ಬಂದ್ರೆ ಕಣ್ಣು ಮಿಟುಕಿಸದೆ ನೋಡುವ ಜನರು ಅದೆಷ್ಟೋ ಮಂದಿ ಸಿಗ್ತಾರೆ. ಅದರಲ್ಲೂ ರಾಜ್ಕುಮಾರ್ ಮಾಡಿದಂತಹ ಭಕ್ತ ಪ್ರಧಾನ ಸಿನಿಮಾಗಳನ್ನ ಮೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಭಕ್ತಿ ಪ್ರಧಾನ ಸಿನಿಮಾಗಳಲ್ಲಿ ಭಕ್ತ ಕುಂಬಾರ ಸಿನಿಮಾ ಕೂಡ ಒಂದು. ಬೇರೆ ಯಾವುದೋ ಸಿನಿಮಾ ಮಾಡುವುದಕ್ಕೆ ಹೋಗಿ ಭಕ್ತ ಕುಂಬಾರ ಹುಟ್ಟಿದ್ದ ಕಥೆಯೇ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಜೊತೆಯಾಗಿ ನಟಿಸಿದ ಈ ಸಿನಿಮಾ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಸಿನಿಮಾಗಳಲ್ಲಿ ಒಂದು. ಡಾಕ್ಟರ್ ರಾಜ್ಕುಮಾರ್ ಯಶಸ್ಸಿನ ಉತ್ತುಂಗದಲ್ಲಿದ್ದ ಕಾಲ ಬಾಂಡ್ ಸಿನಿಮಾಗಳನ್ನ ಮಾಡಿ ಸಿನಿ ಪ್ರಿಯರನ್ನ ರಂಜಿಸ್ತಾ ಇದ್ರು. ಆಗ ತೆಲುಗು ನಟಿ ಕೃಷ್ಣವೇಣಿ ಅಣ್ಣವರಿಗೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ರು. ಆಗ ಒಂದು ಸಿನಿಮಾ ಶುರುವಾಗಿತ್ತು. ಇದರಲ್ಲಿ ಅಣ್ಣವರು ಡಾಕ್ಟರ್ ಪಾತ್ರದಲ್ಲಿ ನಟಿಸಬೇಕಿತ್ತು. ಕೆಲ ದಿನ ಶೂಟಿಂಗ್ ಮಾಡಿದ ಬಳಿಕ ಆ ಸಿನಿಮಾಕ್ಕೆ ಬ್ರೇಕ್ ಕೂಡ ಹಾಕಲಾಗಿತ್ತು. ಮನಸ್ಸು ಮಲ್ಲಿಗೆ ಅಂತ ಒಂದು ಸಿನಿಮಾ, ಅದರಲ್ಲಿ ಅಣ್ಣವರು ಡಾಕ್ಟರ್. ಆಮೇಲೆ ಒಂದು 6 ದಿನ ಆದ್ಮೇಲೆ ಮಾರಾಮಾರಿ ಫೈಟಿಂಗ್ ಸೀನ್ ಮುಗಿಸ್ಕೊಂಡು ಬರುವಾಗ ಅಣ್ಣವರು ಪಾರ್ವತಮ್ಮ ಅವರಿಗೆ ಹೀಗೆ ಹೇಳಿದ್ರು, ಪಾರ್ವತಿ, ಡಾಕ್ಟ್ರು ಅಂದ್ರೆ ಒಂದು ಕಲ್ಪನೆ ಇದೆ ನಮ್ಗೆ. ಡಾಕ್ಟರ್ ಹಿಂಗೆ ಬೀದಿ ಜಗಳ ಮಾಡೋದು ಯಾಕೆ ಸರಿ ಇಲ್ಲ. ಇದು ಡಾಕ್ಟ್ರು ಬಗ್ಗೆ ಜನರಿಗೊಂದು ನಂಬಿಕೆ ಇರುತ್ತೆ. ಡಾಕ್ಟ್ರು ಕೆಲಸ ಮಾಡ್ಬೇಕು, ಫೈಟರ್ ಕೆಲಸ ಅಲ್ಲ ಅಂತ ಅಣ್ಣವರು ಹೇಳಿದ್ರಂತೆ. ಮನಸ್ಸು ಮಲ್ಲಿಗೆ ಸಿನಿಮಾ ಅಣ್ಣವರಿಗೆ ಇಷ್ಟ ಆಗಿರ್ಲಿಲ್ಲ. ಆಗ ಪಾರ್ವತಮ್ಮ ಅವರು ಕೃಷ್ಣವೇಣಿಯನ್ನ ಕರೆದು ಸಿನಿಮಾ ನಿಲ್ಲಿಸುವಂತೆ ಮನವಿ ಮಾಡಿದ್ರಂತೆ. ಈ ಸಿನಿಮಾ ನಿಂತಿದ್ದೇ ಭಕ್ತ ಕುಂಬಾರ ಸಿನಿಮಾ ಹುಟ್ಟುವುದಕ್ಕೆ ಕಾರಣವಾಯಿತು ಎನ್ನಲಾಗಿದೆ. ಕೃಷ್ಣವೇಣಿಯವರನ್ನ ಕರೆದು ಪಾರ್ವತಮ್ಮ ಹೇಳಿದ್ರಂತೆ, ಇಲ್ಲ, ಇದು ಅಣ್ಣವ್ರಿಗೆ ಈ ಕತೆ ಇಷ್ಟ ಆಗ್ತಿಲ್ಲ ಅಂದ್ರು. ಆಗ ಕೃಷ್ಣವೇಣಿ, ಅಣ್ಣ, ನೀವು ಯಾವ ಕತೆ ಹೇಳ್ತಿರೋ ಆ ಕತೆ ಮಾಡ್ತೇನೆ ನಾನು ಅಂತ ಹೇಳಿದ್ರು. ಗಂಧದ ಗುಡಿ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ ಭಕ್ತ ಕುಂಬಾರ ಕಥೆಯನ್ನ ಪಾರ್ವತಮ್ಮ ಅವರಿಗೆ ಹೇಳಿದ್ರು. ನಾವು ಗುಬ್ಬಿ ಕಂಪನಿಯಲ್ಲಿ ಈ ನಾಟಕ ಮಾಡ್ತಾ ಇದ್ದೆವು, ಇದನ್ನ ಏನಾದ್ರೂ ಮಾಡುವುದಕ್ಕೆ ಸಾಧ್ಯನಾ? ಕೃಷ್ಣವೇಣಿ ಹೇಗಿದ್ರು ಕಾಲ್ ಶೀಟ್ ತೆಗೆದುಕೊಂಡಿದ್ದಾರಲ್ಲ, ಮಾಡೋಕೆ ಸಾಧ್ಯನಾ? ಅಣ್ಣವರು ಪತ್ನಿ ಪಾರ್ವತಮ್ಮ ಅವರ ಬಳಿ ಕೇಳಿದ್ರು. ಸತ್ಯ ಹರಿಶ್ಚಂದ್ರ ಆದ್ಮೇಲೆ ಹುಣಸೂರು ಕೃಷ್ಣಮೂರ್ತಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕಾಂಬಿನೇಷನ್ ಬಂದಿರ್ಲಿಲ್ಲ. ಹೀಗಾಗಿ ಅಣ್ಣವರು ಅವರ ಅಮ್ಮ ಬಳಿ ಭಕ್ತ ಕುಂಬಾರ ಸಿನಿಮಾ ಬಗ್ಗೆ ಹೇಳಿದ್ರಂತೆ. ಆಗ ಹುಣಸೂರು ಕೃಷ್ಣಮೂರ್ತಿಗಳು ಮಾಡೋದಾದ್ರೆ ಮಾಡು, ಇಲ್ಲ ಅಂದ್ರೆ ಬೇಡ ಅಂದಿದ್ರಂತೆ. ರಾಜ್ಕುಮಾರ್ ತಾಯಿಗೆ ಭಕ್ತ ಕುಂಬಾರ ನಾಟಕ ಇಷ್ಟ. ಅವರ ಬಳಿ ಹೋಗಿ ಹೇಳಿದ್ರು. ಆಗ ನೋಡು, ಭಕ್ತ ಕುಂಬಾರ ಸಿನಿಮಾ ಮಾಡ್ತಿರೋದು ತುಂಬಾ ಸಂತೋಷನೇ, ಆದ್ರೆ ಅದನ್ನ ಹುಣಸೂರು ಕೃಷ್ಣಮೂರ್ತಿಗಳು ಮಾಡೋದಾದ್ರೆ ಮಾತ್ರ ಮಾಡು ಅಂತ ಹೇಳಿದಾಗಿ ಶ್ರೀಧರ್ ಮೂರ್ತಿ ಅವರು ಒಂದು ಯೂಟ್ಯೂಬ್ ಚಾನೆಲ್ಗೆ ಮಾಹಿತಿಯನ್ನು ನೀಡಿದ್ರು. ಭಕ್ತ ಕುಂಬಾರ ಸಿನಿಮಾ ಮಾಡ್ತೇನೆ ಅಂತ ಹೇಳಿದಾಗ ಹುಣಸೂರು ಕೃಷ್ಣಮೂರ್ತಿಗಳು ಅಣ್ಣವರಿಗೆ ಸಲಹೆ ನೀಡಿದ್ರು. ಆ ಸಲಹೆ ಬಳಿಕವೂ ಸಿನಿಮಾ ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ನಿರ್ಧರಿಸಿದ್ದರು. ಬಳಿಕ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹುಣಸೂರು ಅವರಿಗೆ ಭಕ್ತ ಕುಂಬಾರ ಮಾಡ್ಬೇಕು ಅಂತ ಹೇಳಿ ಕಳುಹಿಸಿದ್ರು. ಆಗ ಹುಣಸೂರು, ಅಣ್ಣ, ನೀವು ಭಕ್ತ ಕುಂಬಾರ ಮಾಡೋದೇನು ಸಂತೋಷ, ಈಗ ಬಾಂಡ್ ಸಿನಿಮಾ ಮಾಡ್ತಾ ಇದ್ದೀರಿ. ಬಾಂಡ್ ಸಿನಿಮಾದಲ್ಲಿ ಜನ ನಿಮ್ಮನ್ನ ಒಪ್ಪಿಕೊಂಡಿದ್ದಾರೆ. ಅದರ ಮಧ್ಯೆ ವಿಠಲ ಅಂತ ತಂಬೂರಿ ಹಿಡಿದುಕೊಂಡು ಪಾಠ ಮಾಡೋದು ಯಾಕೋ ಸರಿ ಕಾಣಲ್ಲ. ಸ್ವಲ್ಪ ವಯಸ್ಸಾಗ್ಲಿ, ಆಮೇಲೆ ಮಾಡೋಣ. ಆಗ ಅಣ್ಣವರು, ನೋಡಪ್ಪ, ಈಗ ನನಗೆ ಮನಸ್ಸಿದೆ, ವಯಸ್ಸಾದ ಮೇಲೆ ಮನಸ್ಸು ಇರುತ್ತೋ ಇಲ್ವೋ ಯಾರಿಗ್ ಗೊತ್ತು, ಭಕ್ತ ಕುಂಬಾರ ಮಾಡಿಬಿಡೋಣ ಅಂತ ಹೇಳಿದ್ರು. ಹೇಗೆ ಭಕ್ತ ಕುಂಬಾರ ಶುರುವಾಯ್ತು ಅಂತ ಹಿರಿಯ ಪತ್ರಕರ್ತ ಶ್ರೀಧರ್ ಮೂರ್ತಿ ಅವರು ರಿವೀಲ್ ಮಾಡಿದ್ದಾರೆ. ಇನ್ನು ಭಕ್ತ ಕುಂಬಾರ ಬಂದು 52 ವರ್ಷ ಆಗಿದೆ. ಇಷ್ಟು ವರ್ಷ ಆದ್ಮೇಲೂ ಕೂಡ ಈ ಚಿತ್ರದ ಬಗ್ಗೆ ಮಾತುಕತೆ ಇದೆ. ಅಣ್ಣವರ ಅಭಿನಯವನ್ನ ಇಂದಿಗೂ ಜನ ನೆನಪು ಮಾಡಿಕೊಳ್ತಾರೆ. ಆ ರೀತಿಯ ಚಿತ್ರ 1974ರಲ್ಲಿ ರಿಲೀಸ್ ಆಗಿತ್ತು. ಹಾಗೆ ಈ ಚಿತ್ರವನ್ನ ಮತ್ತೆ ಮಾಡ್ಬೇಕು ಅನ್ನುವ ಯೋಚನೆ ಕೂಡ ಇತ್ತು. ಶಿವರಾಜ್ ಕುಮಾರ್ ಈ ಒಂದು ಪಾತ್ರವನ್ನ ಮಾಡ್ತಾರೆ ಅನ್ನೋದು ಕೂಡ ಆಗ ಸಾಕಷ್ಟು ಸುದ್ದಿ ಆಗಿತ್ತು. ಭಕ್ತ ಕುಂಬಾರ ಚಿತ್ರ ಆಗ್ತಾ ಇದೆ, ಭಕ್ತ ಕುಂಬಾರ ಪಾತ್ರವನ್ನ ಶಿವರಾಜ್ ಕುಮಾರ್ ಮಾಡ್ತಾರೆ, ಹೇಗೆ ಸುದ್ದಿ ಗೊತ್ತಾಗಿದ್ದೇ ತಡ ಸಿನಿಮಾ ಪತ್ರಕರ್ತರು ಈ ಬಗ್ಗೆ ಯೋಚನೆ ಕೂಡ ಮಾಡಿದ್ರಂತೆ. ಕನ್ನಡದ ಅದ್ಭುತ ಮತ್ತು ಕ್ಲಾಸಿಕ್ ಚಿತ್ರ ಇದಾಗಿದ್ದು ಭಕ್ತ ಕುಂಬಾರ ಪಾತ್ರವನ್ನ ರಾಜ್ಕುಮಾರ್ ಬಿಟ್ರೆ ಮತ್ತೆ ಯಾರಿಗೂ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ರೀತಿಯ ಪಾತ್ರ ಇದಾಗಿದೆ, ಆದ್ರೆ ಈ ಚಿತ್ರವನ್ನ ಮತ್ತೆ ಮಾಡಿದ್ರೆ ಮುಗಿತು ಅಂತಾನೆ ಅಂದು ಪತ್ರಕರ್ತರು ಯೋಚನೆ ಮಾಡಿದ್ರಂತೆ. ಕನ್ನಡ ಸಿನಿಮಾ ಪತ್ರಕರ್ತರು ಆಗ ಒಂದು ಕೆಲಸ ಮಾಡಿದ್ರಂತೆ. ಅದರಲ್ಲಿ ಹಿರಿಯ ಪತ್ರಕರ್ತರಾದ ಸುಬ್ಬಣ್ಣ, ಬಿ ಗಣಪತಿ, ಪ್ರೇಮ್ನಾಥ್ ಅವರು ನೇರವಾಗಿ ಪಾರ್ವತಮ್ಮ ಅವರನ್ನ ಭೇಟಿ ಮಾಡಿದ್ರಂತೆ. ಭೇಟಿಯಾಗಿ ಈ ಚಿತ್ರಕ್ಕೆ ಒಂದು ತೂಕ ಇದೆ, ರಾಜ್ಕುಮಾರ್ ಅವರ ಅಭಿನಯ ಎತ್ತರದಲ್ಲಿದೆ, ಈ ಒಂದು ಪಾತ್ರವನ್ನ ಯಾರು ಮಾಡೋಕೆ ಆಗೋದಿಲ್ಲ, ಶಿವಣ್ಣ ಅಷ್ಟೇ ಅಲ್ಲ, ಯಾರು ಮಾಡೋಕೆ ಆಗೋದಿಲ್ಲ, ಹಾಗಾಗಿಯೇ ಈ ಚಿತ್ರ ಮತ್ತೆ ಮಾಡಬೇಡಿ ಅಂತಾನೆ ಹೇಳಿದ್ರಂತೆ. ಆ ಕಾರಣಕ್ಕಾಗಿನೇ ಭಕ್ತ ಕುಂಬಾರ ಚಿತ್ರವನ್ನ ಶಿವಣ್ಣ ಮಾಡ್ಲಿಲ್ಲ ಎನ್ನುವ ಮಾತುಗಳು ಕೂಡ ಇದಾವೆ.